ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ವೇದಾ ಕೃಷ್ಣಮೂರ್ತಿ. ಪೊಲೀಸ್ ಇಲಾಖೆ ವತಿಯಿಂದ ತೆರೆದ ಮನೆ ಕಾರ್ಯಕ್ರಮ. ಶ್ರೀ ವೆಂಕಟೇಶ್ವರ BGS ಆಂಗ್ಲ ಮಾಧ್ಯಮ ಶಾಲೆಯ 8, 9, 10ನೇ ತರಗತಿಯ ಮಕ್ಕಳಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. PUC ಆಗಿರೋರು ಯಾರಿಲ್ವ? ಅಣ್ಣ ತಮ್ಮ ಅಕ್ಕ ತಂಗಿ ಯಾರು? ನಿಮ್ಮ ಅಕ್ಕ ತಮ್ಮ ಅಣ್ಣ ತಮ್ಮ ಎಲ್ರಿಗೂ ಹೇಳಿ. ಪೊಲೀಸ್ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿ. ಪೋಕ್ಸೋ ಪ್ರಕರಣದಲ್ಲಿ ಕೇಸು ದಾಖಲಾದರೆ ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಹಿಳಾ ಪೊಲೀಸ್ ಪೇದೆ ಕುಮಾರಿ ಸುಮಾರ್ ಅವರು ಶಾಲಾ ಮಕ್ಕಳಿಗೆ ಅರಿವು ಮೂಡಿಸಿದರು. ಹಾಗಾಗಿ ಪ್ರತಿಯೊಂದು ಊರಿನ ಪ್ರತಿಯೊಬ್ಬರ ಮಾಹಿತಿನೂ ಸ್ಟೇಷನ್ ಅಲ್ಲಿ ಲಭ್ಯ ಇದೆ. ಓಕೆನಾ? ಒಪ್ಕೊಂತಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಆಸಿಡ್ ಹಾಕಿದ್ದು, ಚಾಕು ತಗೊಂಡು ಸುತ್ತಿ ಸಾಯಿಸಿದ್ದು, ಈ ತರ ಇನ್ಸಿಡೆಂಟ್ಸ್ ಎಲ್ಲ ಈ ನಡುವೆ ಜಾಸ್ತಿ ನಡೀತಾ ಇದೆ. ಇದರಲ್ಲಿ ಮೈನ್ ಮಿಸ್ಟೇಕ್ಸ್ ಯಾರ್ದು ಜಾಸ್ತಿ ನಡೀತಾ ಅಂದ್ರೆ ಹೆಣ್ಮಕ್ಳದೇ ಜಾಸ್ತಿ ಮಿಸ್ಟೇಕ್ಸ್ ಇದೆ. ಯಾಕಂತಂದ್ರೆ ಹುಡುಗರು ಲವ್ ಮಾಡ್ತಾರೆ, ನೀವು ಒಪ್ಕೊಂಡ್ಮೇಲೆ ಅದು ಕಂಟಿನ್ಯೂ ಆಗಿರುತ್ತೆ. ಆಯ್ತಾ? ಒಂದು ವೇಳೆ ಒಪ್ಕೊಂಡ್ರೆ ಅರಾಜ್ ಆಗೋದು ತುಂಬಾ ರೇರ್ ಇರ್ತದೆ. ಆ ರೇರ್ ಇರೋದು ಈ ರೀತಿ ಅಲ್ಲೋ ಇಲ್ಲೋ ಒಂದೊಂದು ಕಾಣಿಸ್ಕೊಳ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಮನೆಯಲ್ಲೇ ನಿಮ್ಮ ತಂದೆ ತಾಯಿಗಳ ಹತ್ರ ಫಸ್ಟ್ ಓಪನ್ ಆಗಿ ಮಾತಾಡೋದನ್ನ ನೀವು ಕಲಿಬೇಕು. ಬಚ್ಚಿಟ್ಕೊಂಡು ಬರೀ ಫ್ರೆಂಡ್ಶಿಪ್ ಅಲ್ಲಿ ನೀವೇ ಶೇರ್ ಮಾಡ್ಕೊಳ್ಳೋದಲ್ಲ. ಇವಾಗ ಯಾರೋ ಒಬ್ಬ ನೀವು ಹಿಂದೆ ಬೀಳ್ತಿದ್ದಾನೆ ಅಂತಂತಂದ್ರೆ ಅದನ್ನ ಫಸ್ಟ್ ಅಲ್ಲಿ ಯಾವಾಗ ಮೊಳಕೆ ಆಗುತ್ತಲ್ಲ ಅವಾಗ ಅಲ್ಲೇ ಚೂಟ್ ಬಿಡ್ಬೇಕು. ಅವಾಗಷ್ಟೇ ಅದರಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕಾಗುತ್ತೆ. ನೀವೇನ್ ಮಾಡ್ತೀರಾ, ಸ್ವಲ್ಪ ದಿನ ಅವ್ನು ನಿಮ್ಮಿಂದ ಬೀಳ್ತಾನೆ, ಆಮೇಲೆ ನೀವು ಓಕೆ ಅಂತ ಹೇಳ್ತೀರಾ, ಆಮೇಲೆ ಮುಂದುವರಿತೀರಾ, ಆಮೇಲೆ ದೈಹಿಕವಾಗಿ ಒಂದಾಗ್ತೀರಾ, ಸ್ಕೂಲ್ಗೆ ರಜಾ ಹಾಕೋದು, ಅಲ್ಲಿ ಇಲ್ಲಿ ಸುತ್ತೋದು ತಿರ್ಗೋದು ಮಾಡ್ತೀರಾ. ಬೈ ಮಿಸ್ಟೇಕ್ ಕೆಲವು ಟೈಮಲ್ಲಿ ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತೀರಾ. ಅದು ನಿಮಗೆ ಗೊತ್ತಿರೋದಿಲ್ಲ. ಏನ ಬೇಕಾದ್ರೂ ನೀವು ಬಚ್ಚಿಡ್ಬೋದು, ಬಟ್ ಹೊಟ್ಟೆನ ಬಚ್ಚಿಡಕ್ಕಾಗುತ್ತಾ? ಒಂದ್ಸತಿ ಪ್ರೆಗ್ನೆಂಟ್ ಆದ್ಮೇಲೆ 9 ತಿಂಗಳು ಗರ್ಭಿಣಿ ಆಗಲೇಬೇಕಲ್ಲ. ಇವಾಗ ನಮ್ಮಲ್ಲೇ ಒಂದು ಇನ್ಸಿಡೆಂಟ್ ಆಯಿತು. ಅಪ್ಪ ಅಮ್ಮಗೆ 9 ತಿಂಗಳು ಗರ್ಭಿಣಿ ಆಗಿ ಡೆಲಿವರಿ ಆಗೋದು ಅವ್ರಿಗೆ ಗೊತ್ತೇ ಇಲ್ಲ ನನ್ನ ಮಗಳು ಪ್ರೆಗ್ನೆಂಟ್ ಅಂತ. ಹಾಸ್ಟೆಲ್ ಇಲ್ಲ, ನಮ್ಮ ಮನೆಯಲ್ಲೇ ಇದ್ದಾಳೆ ಹುಡುಗಿ. ಏನಂತಂದ್ರೆ ಹೆಣ್ಮಕ್ಳು ಪ್ರತಿ ತಿಂಗಳು ನಾನು ಪೀರಿಯಡ್ ಆಗ್ತಿದ್ದೀನಿ ಅಮ್ಮ ಹಾಗೆ ಕಳ್ಸಿ ಮೇಡಮ್, ಗುಂಪು ಬಂದಿದ್ದೀವಿ ಅಷ್ಟೇ. ಇನ್ನೇದಾರ ಹುಡುಗಿರು? ಇದು ಸಬ್ ಇನ್ಸ್ಪೆಕ್ಟರ್ ಚೇಂಬರ್, ಸಬ್ ಇನ್ಸ್ಪೆಕ್ಟರ್ ರೂಮ್ ಅಂತ ಕರೀತಾರೆ. ಹಾಗೆ ಹೇಳಿದ್ದಲ್ಲ, ಡಬಲ್ ಸ್ಟಾರ್ ಇದ್ರೆ ಅವ್ರನ್ನ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ. ಇದೇನಂತಂದ್ರೆ ಈ ದಿಬ್ಬೂರಹಳ್ಳಿ ಸ್ಟೇಷನ್ಗೆ ಅವ್ರು ಹೇಳ್ತಾರೆ. ಪ್ರತಿಯೊಂದು ಸ್ಟೇಷನ್ಗೂ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತ ಇದ್ದೇ ಇರ್ತಾರೆ. ಅದು ಕಾನೂನು ಸುವ್ಯವಸ್ಥೆಗೆ ಅಂತ ಹೇಳ್ಬಿಟ್ಟು LNO ಅಂತ ಕರೀತಾರೆ. ಅವರು ಈ ಸ್ಟೇಷನ್ ಹೆಡ್ ಆಗಿರ್ತಾರೆ. ಯಾವುದೇ ಕಂಪ್ಲೇಂಟ್ ಬರಲಿ ಫಸ್ಟ್ ಇಲ್ಲಿಗೆ ಬರುತ್ತೆ. ಇವ್ರು ಇಲ್ಲದೇ ಪಕ್ಷದಲ್ಲಿ ಮಾತ್ರ SHO ಅಂತ ಹೇಳದ್ನಲ್ವಾ, ಅವರು ಇನ್ಚಾರ್ಜ್ ನೋಡ್ಕೊಳ್ತಾರೆ. ಈ ಸಬ್ ಇನ್ಸ್ಪೆಕ್ಟರ್ ರೂಮ್ ಚೇಂಬರ್ ಇದು. ಇದ್ರಲ್ಲಿ ಏನಂತಂದ್ರೆ ನೋಡ್ರಿ, ಇದು ದಿಬ್ಬೂರಹಳ್ಳಿ ಮ್ಯಾಪ್ ಕಾಣಿಸ್ತಿದ್ಯಾ? ದಿಬ್ಬೂರಹಳ್ಳಿ ಮ್ಯಾಪ್ ಎಷ್ಟು ಹಳ್ಳಿಗಳಿದೆ, ಏನೇನಂದ್ರೆ ಪ್ರತಿಯೊಂದು ಮಾಹಿತಿ ಇರುತ್ತೆ. ಇದೇನು ಅಂತಂದ್ರೆ ಚಾರ್ಟ್. ಪ್ರತಿಯೊಂದು ವರ್ಷದಲ್ಲೂ ನಮ್ಮ ಸ್ಟೇಷನ್ ಅಲ್ಲಿ ಎಷ್ಟು ಕಂಪ್ಲೇಂಟ್ ಆಗ್ತಿದೆ ಅದ್ರಲ್ಲಿ ನೋಡ್ರಿ. ಫಸ್ಟ್ ಬಂದು ಕೊಲೆ, ಆಮೇಲೆ ದರೋಡೆ, ಸುಲಿಗೆ, ಮನೆ ಕಳುವು. ನಮ್ಮ ಈ ವರ್ಷದಲ್ಲಿ ಇವಾಗ ನೋಡಿ 2024ರಲ್ಲಿ ನಮ್ದು ಕೊಲೆ ಕೇಸ್ ಎಷ್ಟಾಗಿದೆ, ಯಾವ ಟೈಮಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಚಾರ್ಟ್ ಹಾಕಿ ಆ ನಂಬರ್ಸ್ ಅನ್ನ ಬರ್ದಿರ್ತಾರೆ. ಇವಾಗ 1 ಕೇಸ್ ಆಗಿದ್ರೆ 1, 5 ಕೇಸ್ ಆಗಿದ್ರೆ 5, 3 ಕೇಸ್ ಆಗಿದ್ರೆ 3, ಆ ರೀತಿ ಪ್ರತಿಯೊಂದು. ಈಗ ಹೇಳಿದ್ರೆ ಇಷ್ಟೊಂದು ಪೋಕ್ಸೋ ಆಕ್ಟ್ ಅದ್ರ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೇಂಟ್ ಡೀಟೇಲ್ಸ್ ಅನ್ನ ಇಲ್ಲೇ ಹಾಕಿರ್ತಾರೆ. ಇವ್ರು ಬಂದು ಇಲ್ಲಿ ಕೂತ ತಕ್ಷಣ ಹೋದ ವರ್ಷ ಎಷ್ಟಾಗಿತ್ತು, ಈ ವರ್ಷ ಎಷ್ಟಾಗಿತ್ತು, ಈ ಅಟ್ ಪ್ರೆಸೆಂಟ್ ವರ್ಷ ಎಷ್ಟಾಗಿದೆ, ನಾವು ಅದನ್ನ ಹೋದ ವರ್ಷಕ್ಕಿನ್ನೂ ಕಡಿಮೆ ಮಾಡ್ತಿದೀವ ಇಲ್ಲ, ಆದಷ್ಟು ಎಲ್ಲ ಕಂಪ್ಲೇಂಟ್ ಕಡಿಮೆ ಮಾಡ್ಕೊಬೇಕು. ಅದಕ್ಕೋಸ್ಕರನೇ ಪೊಲೀಸ್ ಸ್ಟೇಷನ್ ಇರುತ್ತೆ. ನಮ್ಮಲ್ಲಿ ಕಂಪ್ಲೇಂಟ್ ಆಗೋದಕ್ಕಿಂತ ಅದನ್ನ ಆಗದೆ ತಡೆಯೋದಕ್ಕೆ ಅಂತಾನೆ ನಾವು ಇರೋದು ಪೊಲೀಸರು. ಆದ್ಮೇಲೆ ನಾವೇನೋ ಮಾಡೋದಕ್ಕಲ್ಲ, ಆಗದೆ ತಡೆಯೋಕ್ಕಂತಾನೆ ಇರ್ತೀವಿ. ಹಾಗಾಗಿ ಆ ಚಾರ್ಟ್ ಹಾಕಿದಾಗ ನಮ್ಗೆ ಏನಂದ್ರೆ ಒಂದು ಐಡೆಂಟಿಫೈ ಸಿಗುತ್ತೆ. ಇವಾಗ ಈ ವರ್ಷ ಇಷ್ಟ ಆಗಿದೆ ಅಂದ್ರೆ ನಾವು ಸ್ವಲ್ಪ ಕಡಿಮೆ ಮಾಡ್ತೀವಿ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ತಿದ್ರೆ ಆಟೋಮೆಟಿಕ್ಲಿ ಅದು ಕಡಿಮೆ ಆಗೇ ಆಗುತ್ತೆ. ಇದೇನು ಒಂದು ಫೈಲ್ ಇಟ್ಟಿರ್ತೀವಿ, ಆಯ್ತಾ? ಆ ಹಳ್ಳಿಯಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಮನೆಗಳಿದ್ದಾವೆ, ಎಷ್ಟು ಕ್ಯಾಸ್ಟ್ ಮನೆಗಳಿದ್ದಾವೆ, ಎಷ್ಟು ಜನ ಇದ್ದಾರೆ, ಅದರಲ್ಲಿ ವಯಸ್ಸಾದವರು ಎಷ್ಟಿದ್ದಾರೆ, ಮಿಡಲ್ ಏಜ್ ಅವ್ರು ಎಷ್ಟಿದ್ದಾರೆ, ಓದೋವಂಥ ಮಕ್ಕಳ ವಯಸ್ಸವ್ರು ಎಷ್ಟಿದ್ದಾರೆ, ಏನು ಓದ್ತಿದ್ದಾರೆ. ಇವಾಗ ಒಂದು ಮನೆ ಅಂತಂದ್ರೆ ಆ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟು, ಗಂಡು ಮಕ್ಳು ಎಷ್ಟು, ಪ್ರತಿಯೊಂದು ಡೀಟೇಲ್ಸ್ ಅನ್ನು ನಮ್ಮ ಸ್ಟೇಷನ್ ಅಲ್ಲಿ ಇರುತ್ತೆ. ಎಲ್ಲ ಪ್ರತಿಯೊಂದು ಸ್ಟೇಷನ್ ಅಲ್ಲೇ ಇರುತ್ತೆ. ನೀವೇನು ಅನ್ಕೊಂಡಿರ್ತೀರ ನಮ್ಮ ಬಗ್ಗೆ ಏನ್ ಗೊತ್ತಿರುತ್ತೆ ಸ್ಟೇಷನ್ ಅಲ್ಲಿ ಅಂತ ನೀವು ಅನ್ಕೊಂಡಿರ್ತೀರ. ಬಟ್ ಇದೇ ಊರು ನಿಂದು ಅಂತಂದ್ರೆ ನಿಮ್ ಕೇಳ್ತೀವಿ ಅವರಿಗೆ, ಯಾರ ಮಗಳು ನೀನು ಅಂತ ನಿಮ್ಮ ತಂದೆ ತಾಯಿ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಸಹ ಸ್ಟೇಷನ್ ಅಲ್ಲಿ ನಾವು ಮೇಂಟೈನ್ ಮಾಡ್ತೀವಿ. ಈ ಕಡೆ ಬಂದ್ಬಿಟ್ಟು ರೌಡಿ ಶೀಟರ್ಸ್, MOB ಫೈಲ್ಸ್ ಅಂತ ಹೇಳ್ತೀವಿ. ಇವಾಗ ಕೆಲವೊಂದೆಲ್ಲ ಕೊಲೆ ಸುಲಿಗೆಗಳಲ್ಲಿ ತುಂಬಾ ಜನ ಪಾಲ್ಗೊಳ್ತಿರ್ತಾರೆ. ಅವ್ರನ್ನ ಜೈಲ್ ಕಳಿಸ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ಅವ್ರು ನೆಕ್ಸ್ಟ್ ಮಾಡ್ತಾನೆ ಇರ್ತಾರೆ. ಒಂದಾದ್ಮೇಲೆ ಒಂದು ರಿಪೀಟ್ ಮಾಡ್ತಿರ್ತಾರೆ. ಅದಕ್ಕೆ ರೌಡಿ ಶೀಟರ್ ಅಂತ ಹೇಳ್ಬಿಟ್ಟು ಒಂದನ್ನು ತೆರಿತೀವಿ.
ಒಂದು ಖಾತೆನ ತೆರೆದಾಗ ಏನು ಅಂತಂದ್ರೆ ಅವ್ರು ಪ್ರತಿ ತಿಂಗಳು ಇಲ್ಲಿ ಬಂದ್ಬಿಟ್ಟು ಅವ್ರು ಪ್ರೆಸೆಂಟ್ ಅನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಟೈಮ್ ಅವ್ರು ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳಾಗಲಿ ಕಾನೂನು ಬಾಹಿರ, ಕಾನೂನು ಅಂತಂದ್ರೆ ಇದೆಷ್ಟಿರುತ್ತೋ ಲಿಮಿಟ್ಸ್ ಅಷ್ಟೇ ಇರಬೇಕು. ಅದ್ರಾಗ ಆಚೆ ಏನಾದರೂ ಮಾಡ್ತಿದ್ದಾನೆ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದೇನು ಮಾಡದೇ ಇರೋ ಅವ್ರಿಗೆ ಎಚ್ಚರಿಕೆ ಕೊಟ್ಟು ತಿಂಗಳ ಬಂದು ಇಲ್ಲಿ ಅವ್ನ ಅಟೆಂಡ್ಸ್ ಆಗ್ತಾರೆ. ಮತ್ತೆ MOB ಅಂತ ಮಾಡಿರ್ತೀವಿ. MOB ಅಂತಂದ್ರೆ ಇವ್ರು ರೋಡಿ ಶೀಟರ್ ಆಗಕ್ಕೆ ಎಲಿಜಿಬಲ್ ಇರ್ತಾನೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಯಾವ್ದಾದ್ರು ಕಳ್ತನ ಕೇಸುಗಳಲ್ಲಿ ಗಾಡಿ ಕಳ್ತನ ಆಗಿರ್ಬೋದು, ಮತ್ತೆ ಕುರಿ ಕಳ್ತನ, ಹಸು ಕಳ್ತನ, ಇಂಥದ್ರಲ್ಲೆಲ್ಲ ತುಂಬಾ ಜನ ಇರ್ತಾರೆ. ಅವ್ರನ್ನೆಲ್ಲ MOB ಮಾಡಿ ಇಟ್ಟಿರ್ತೀವಿ. ಕೇಸ್ ಆಯ್ತು ಅಂತಂದ್ರೆ ಅವ್ನು ಕಂಪಲ್ಸರಿ ಒಂದು ಶೀಟ್ ನಾವು ಓಪನ್ ಮಾಡ್ಬಿಟ್ಟು ಅವನ ಬಗ್ಗೆ ಪ್ರತಿ ತಿಂಗಳು ಅವ್ನು ಇದಾನ ಇಲ್ಲ, ಈಗ ನಮಗೆ ಬೀಟ್ ಅಂತ ಹಾಕಿರ್ತಾರೆ ಇಷ್ಟು ಹಳ್ಳಿಗೆ ಅಂತ ಹೇಳಿ. ನಾವು ಪ್ರತಿ ತಿಂಗಳು ಹೋದಾಗ ಆ ರೌಡಿ ಶೀಟರ್ ಯಾರು, ನಮ್ಮ ಹಳ್ಳಿಯಲ್ಲಿ ಯಾವ ರೌಡಿ ಶೀಟರ್ ಅವ್ನ ಮನೆಗೆ ಹೋಗಿ ಚೆಕ್ ಮಾಡ್ತೀವಿ, ಅವ್ನು ಇದಾನ ಇಲ್ಲ. ನಿಮ್ಗೆ ಅದು ಫೀಲ್ ಆಗುತ್ತೆ, ನಮ್ಮ ಅಕ್ಕ ಹೊರಟೋದ್ಲು, ನಮ್ಮ ತಂಗಿ ಹೊರಟೋದ್ಲು ಅಂತ. ಬಟ್ ನೀವು ಅದೇ ಬೇರೆ ಹುಡುಗಿನ ನೋಡಿ ಚುಡಾಯಿಸಿ ನಿಮ್ಮನೆ ಕರ್ಕೊಂಡು ಹೋದಾಗ ಅದು ಫೀಲ್ ನಿಮಗೆ ಬರೋದಿಲ್ಲ. ನಿಮ್ಮ ಪೇರೆಂಟ್ಸ್ ಹಂಗೆ ಟ್ರೀಟ್ ಮಾಡ್ತಾರೆ. ನಮ್ಮನೆಗೆ ಇವಾಗ ನಮ್ಮ ಹುಡುಗ ಯಾರು ಲವ್ ಮಾಡಿದ್ರೆ ಇರ್ಲಿ ಬಿಡಿ, ಯಾವ ಹುಡುಗಿ ಆದ್ರೂ ಪರವಾಗಿಲ್ಲ ನಮ್ಮ ಮನೆಗೆ ಬರಲಿ ಅಂತ. ಅದೇ ಹೆಣ್ಮಗು ಮನೆ ಹೋಗಿದ್ದಾರೆ ಅಂದ್ರೆ ಅಯ್ಯೋ ನಮ್ಮ ಹೆಣ್ಮಗು ಹೊರಟೋದ್ಲು, ಅವ್ನು ಕರ್ಕೊ ಹೊರಟೋದ ಅಂತ ಫೀಲ್ ಆಗ್ತದೆ. ಯಾರೇ ಆಗಲಿ ಎಲ್ಲ ಹೆಣ್ಮಕ್ಳು ತಾಯಿಗಳೇ ಅಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೆ ಹೇಳಬೇಕು. ಹೆಣ್ಮಕ್ಳನ್ನ ಎಷ್ಟು ಸೆಕ್ಯೂರ್ ಆಗಿ ಬೆಳೆಸ್ತಿರ್ತಾರೋ ಗಂಡು ಮಕ್ಕಳು ಸಹ ಅಷ್ಟೇ ಸೆಕ್ಯೂರ್ ಆಗಿ ಅಷ್ಟೇ ಬುದ್ಧಿ ಹೇಳಿ ಬೆಳೆಸ್ಬೇಕು. ಅವ್ನು ಗಂಡು ಮಗು ಬಿಡು 12 ಗಂಟೆವರೆಗೂ ತಿರುಗಾಡ್ಕೊಂಡ್ ಬರ್ಲಿ, ನಾವು ಹೊರಗಡೆ ಹೋದ್ರೂ ಪರವಾಗಿಲ್ಲ ಬಿಡು, ನಿಮ್ಮ ಮನೆಯಲ್ಲೇ ಇರು, ನಿಮ್ಮ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ, ಇದೆಲ್ಲ ಮಾಡಂಗಿಲ್ಲ. ನೀವು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಆದ್ರೆ ಸ್ವಲ್ಪ ಪೇರೆಂಟ್ಸ್ಗೂ ಆ ವಿಚಾರನ ಸ್ವಲ್ಪ ತಿಳಿಸ್ಬೋದು ಹೇಳಿ ಮೇಡಮ್, ಆಯ್ತಾ? ಪ್ಲಸ್ ಇನ್ನೊಂದೇನಂತಂದ್ರೆ ನೀವು ಸ್ಕೂಲುಗಳೆಲ್ಲ ಮುಗಿದ್ಮೇಲೆ ಅಥವಾ ಸ್ಕೂಲಿಗೆ ಬರೋವಾಗ ನೀವು ಹುಡುಗರನ್ನ ನೋಡೋದು, ಹುಡುಗರು ನಿಮ್ಮನ್ನ ನೋಡೋದು, ಚುಡಾಯಿಸೋದು, ಇದೆಲ್ಲ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ನಿಮ್ಮ ಸ್ಕೂಲ್ ಸ್ವಲ್ಪ ಕೇಳ್ಪಟ್ಟೆ, ಇಲ್ಲಿ ಕೆನರಾ ಬ್ಯಾಂಕ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ನಿಂತ್ಕೊಂಡು ಹುಡುಗರನ್ನ ನೋಡೋದು, ಮಾತಾಡ್ತಾ ಇದೀರಾ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ ನಾವೆಲ್ಲ. ಅಲ್ಲಿ ಯಾರು ಮೆಟ್ಲ ಮೇಲೆ ಎಲ್ಲ ಹುಡುಗಿರೆಲ್ಲ ಮಾತಾಡ್ತಾ ಇದೀರಾ, ಅಂಗಡಿಯಿಂದ ತಂದ್ಕೊಡೋದು ಹುಡುಗರು ಪಬ್ಲಿಕ್ ಇವೆಲ್ಲ ಅಬ್ಸರ್ವ್ ಮಾಡಿದೀವಿ ನಾವು. ಇದೆಲ್ಲ ಸ್ವಲ್ಪ ಜಾಸ್ತಿ ನಡೀತಾ ಇದೆ, ಅವೆಲ್ಲ ಮಾಡಂಗಿಲ್ಲ. ಈ ವಿಚಾರ ನೋಡ್ತೀವಿ. ಬಟ್ ಯಾರು ಅಂತ ನಾವು ಹೆಸರುಗಳೆಲ್ಲ ಯಾರು ಹೆಣ್ಮಕ್ಳು ಅವರು ಅಂತ ಹೇಳ್ಬಿಟ್ಟು ಯಾರು ಮಾಡ್ತಾ ಇದ್ರು ತಿಳ್ಕೊಬೇಕು ನೀವು. ಸೈಲೆಂಟ್ ಆಗಿ ಮೆಟ್ಲ ಮೇಲೆ ಯಾರು ನಿಂತ್ಕೋಬಾರ್ದಮ್ಮ, ಅಲ್ಲೇ ಫ್ರೀ ಇದ್ದಾಗ ಯಾರು ನಿಂತ್ಕೋಬಾರ್ದು ಮೆಟ್ಲ ಮೇಲೆ. ಅರ್ಥ ಆಯ್ತಾ? ಸ್ಕೂಲ್ ಮುಗಿತಾ ಬಂದ್ವಾ ಹೋಗ್ದೆ ಅಷ್ಟೇ ಇರಬೇಕು. ನೀವು ಅನ್ಕೊಂಡಿರ್ತೀರಿ ಯಾರು ನೋಡ್ತಿಲ್ಲ ಅಂತ. ನಾವು ಪೊಲೀಸರೆಲ್ಲ ನಾವು ಕೆಲವರು ಯೂನಿಫಾರ್ಮ್ ಅಲ್ಲಿ ಇರ್ತೀರಿ, ಕೆಲವರೆಲ್ಲ ಕಲರ್ ಡ್ರೆಸ್ ಅಲ್ಲಿ ಇರ್ತಾರೆ, ಓಡಾಡ್ತಾನೆ ಇರ್ತಾರೆ, ಎಲ್ಲೆಲ್ಲಿ ಏನೋ ನಡೀತಿರುತ್ತೆ ಅಂತ ತಿಳ್ಕೊಂತಾನೆ ಇರ್ತಾರೆ. ನೀವು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಇರ್ತೀರಾ, ಯಾವ ಸ್ಕೂಲ್ ಅಂತ ಟಕ್ ಅಂತ ಐಡೆಂಟಿಫೈ ಆಗ್ತೀರಾ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್. ಧನ್ಯವಾದಗಳು.